ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯದಲ್ಲಿ ಜೋರಾಗುತ್ತಲೇ ಇದೆ ನೈಸ್ ರೋಡ್ ಜಟಾಪಟಿ. ಎಚ್ಡಿಕೆ ವಿರುದ್ಧ ಬಾಲಕೃಷ್ಣ ಕಿಡಿಕಾರಿದ್ದಾರೆ. ಇನ್ನು ಬಾಲಕೃಷ್ಣಗೆ ಎಚ್ಡಿಕೆ ಟಕ್ಕರ್ ಕೊಟ್ಟಿದ್ದಾರೆ. ನಿನ್ನೆ ಇಬ್ಬರು ಮಹಾನ್ ನಾಯಕರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ ಹೇಳಿದ್ದಾರೆ. ಹೌದು, ನಾವು ಕೈ ಮುಗಿಯೋದು ಸಂಸ್ಕೃತಿಯ ಬೃಂದಾವನಕ್ಕೆ, ಆದ್ರೆ ಅವರದ್ದು ಸೂಟ್ ಕೇಸ್ ಬೃಂದಾವನ ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಭೂಮಿ ಸಿಗುತ್ತೋ ಅದನ್ನ ಲಪಟಾಯಿಸಿ ಬೃಂದಾವನವನ್ನ ಕಟ್ಟಿಲ್ಲ. ನೈಸ್ ರಸ್ತೆಗೆ ರೈತರ ಭೂಮಿಯನ್ನ ಸ್ವಾಧೀನ ಪಡಿಸಿಕೊಳ್ಳಲಾಗಿದೆ. ಇನ್ನು 20 ವರ್ಷದಿಂದ ಸ್ವಾಧೀನ ಮಾಡಿಕೊಂಡಿದ್ರು ಕೂಡ ದುಡ್ಡನ್ನ ಕೊಟ್ಟಿಲ್ಲ. ಅಭಿವೃದ್ಧಿ ಹೆಸರಲ್ಲಿ 20 ವರ್ಷದಿಂದ ರೈತರು ಭೂಮಿಯನ್ನ ವಶಪಡಿಸಿಕೊಂಡಿದ್ದಾರೆ. ಆಗಿನಿಂದಲೂ ಕೂಡ ಅನಧಿಕೃತವಾಗಿ ಟೋಲ್ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ. ಈಗ ಕುಮಾರಸ್ವಾಮಿ ಕೇಂದ್ರದಲ್ಲಿ ಮಾತನಾಡಿ ಟೋಲ್ ನಿಲ್ಲಿಸಲಿ ಅಂತ ಹೇಳ್ತಾರೆ. ಅವರಿಗೆ ಓದೋಕೆ ಬರುತ್ತಾ ಅಥವಾ ಆ ರಸ್ತೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸೇರಿದ್ದು? ಆ ಟೋಲ್ನಲ್ಲಿ ಇಲ್ಲಿಯವರೆಗೂ ಕೂಡ ಹಣ ಕಲೆಕ್ಟ್ ಮಾಡಿರೋದು ದೊಡ್ಡ ಅಕ್ರಮ ಅಂತ ಹೇಳಲಾಗಿದೆ. ಸಚಿವ ಬಾಲಕೃಷ್ಣ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೆಂಡಾಮಂಡಲರಾಗಿದ್ದಾರೆ. ಡಿಕೆ ಸುರೇಶ್ ಬಾಲಕೃಷ್ಣ ವಿರುದ್ಧ ಮತ್ತೆ ಎಚ್ಡಿಕೆ ಕೆಂಡಕಾರಿದ್ದಾರೆ. ನಿನ್ನೆ ಇಬ್ಬರು ಮಹಾನ್ ನಾಯಕರು ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮಾಡೋದೆಲ್ಲ ಇವರು ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ ಹೇಳಿರುವಂತದ್ದು. ಹೌದು, ನಾವು ಕೈ ಮುಗಿಯುವುದು ಸಂಸ್ಕೃತಿಯ ಬೃಂದಾವನಕ್ಕೆ ಅಂತ ಹೇಳಿಕೆಯನ್ನ ನೀಡಿರುವಂತದ್ದು. ನಾನು ನಿನ್ನೆ ದಿನ ಇಬ್ರು ಮಹಾನ್ ಅಭಿವೃದ್ಧಿ ಅಧಿಕಾರರು ಅವರಿಬ್ರು ಹೇಳಿಕೆ ಕೊಟ್ಟಿರೋದು ಗಮನಿಸಿದ್ದೀನಿ. ನೈಸ್ ರಸ್ತೆಯ ಟೋಲ್ ವಿಷಯದಲ್ಲಿ ಎಂಥದ್ದು ಬೃಂದಾವನ ಏನೇನು ಹೇಳ್ಕೊಂಡವ್ರೆ. ನಾವು ಯಾವ ಬೃಂದಾವನಕ್ಕೂ ಕೈ ಮುಗಿತೀವಿ, ಅದು ಬೇರೆ ಬೃಂದಾವನ. ಅವ್ರದ್ದ ಇದೆಯಲ್ಲ ಬೃಂದಾವನಗಳು. ದಿನ ಸೂಟ್ಕೇಸ್ ಇಟ್ಕೊಂಡ್ ಬರೋರ್ನ ಎಲ್ಲೆಲ್ಲಿ ಭೂಮಿ ಸಿಗ್ತದೆ ಅಂತ ಹೇಳಿ ಲಪಟಾಯಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಬೃಂದಾವನ ಕಟ್ಟಿಲ್ಲ ನಾವು. ನಮ್ಮ ಸಂಸ್ಕೃತಿಯ ಬೃಂದಾವನ ಕಟ್ಟಿ ಪೂಜೆ ಮಾಡೋರು ನಾವು. ಕಾರ್ಯಕರ್ತರನ್ನ ಸುಮ್ಮನೆ ಎತ್ಕಟ್ಟಿ ಅಭಿವೃದ್ಧಿಗೆ ವಿರೋಧ ಮಾಡೋರಲ್ಲ ನಾವು. ಅವರನ್ನ ಹೇಳ್ಕೊಂಡವ್ರಲ್ಲ ನಿನ್ನೆ ಅಧಿಕಾರ ಮಹಾನುಭಾವ. ಯಾವ ನೈಸ್ ರಸ್ತೆನಲ್ಲಿ ರೈತರ ಭೂಮಿನ 20 ವರ್ಷದಿಂದ ಅಕ್ವೈರ್ ಮಾಡಿ ದುಡ್ಡು ಕೊಡದೆ 20 ವರ್ಷ ಆಗಿದೆ. ಅದರ ಹಿನ್ನೆಲೆಯಲ್ಲಿ ಓದಕ್ ಬರುತ್ತೆ. ಅವಕ್ಕೇನಿದ್ರು ಟೇಪು ಎಲ್ಲಿ ಭೂಮಿ ದೋಖ ಹಾಕ್ಬೋದು ಅನ್ನೋದು ಲೆಕ್ಕಾಚಾರ ಮಾಡೋದು. 20 ವರ್ಷದಿಂದ ರೈತರ ಭೂಮಿನ ವಶಪಡಿಸ್ಕೊಂಡು ಅಭಿವೃದ್ಧಿ ಹೆಸರಿನಲ್ಲಿ ಇವತ್ತವ್ರಿಗೆ ದುಡ್ಡು ಕೊಟ್ಟಿಲ್ಲ. ಆ ಟೋಲ್ನ ಫ್ರೇಮ್ವರ್ಕ್ ಅಗ್ರಿಮೆಂಟ್ನ ಉಲ್ಲಂಘನೆ ಮಾಡಿ ದುಡ್ಡು ಲವತಾ ಇದ್ದಾರೆ. ಅದೆಂಥದ್ದು ಪಾಪ ಇಲ್ಲಿ ಹೇಳ್ತಾನೆ, ಇಲ್ಲಿ ಏನೋ ಶಾಸಕ ಅವನಲ್ಲ ಮಂತ್ರಿ ಮಾಡ್ಬಿಟ್ಟವ್ರೆ. ಇದೆಂಥದ್ದು ಕುಮಾರಸ್ವಾಮಿ ಹೋಗಿ ಕೇಂದ್ರ ಸರ್ಕಾರದ ಮುಂದೆ ಅರ್ಜಿ ಕೊಟ್ಬಿಟ್ಟು ಟೋಲ್ ನಿಲ್ಲಿಸ್ಬೇಕಂತೆ. ಬೇರೆದ್ರು ಗೊತ್ತಿದ್ಯಾ? ಓದ್ತಾರ? ಸಬ್ಜೆಕ್ಟ್ ಗೊತ್ತಿದ್ಯಾ? ಆ ರಸ್ತೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸೇರಿರ್ತಕ್ಕಂಥ ರಸ್ತೆ, ಅದು ನ್ಯಾಷನಲ್ ಹೈವೇಗೆ ಸೇರಿರೋ ರಸ್ತೆ ಅಲ್ಲ ಅದು. ಇಲ್ಲಿ ಆ ಟೋಲ್ನ ಇಲ್ಲಿವರೆಗೆ ಕಲೆಕ್ಟ್ ಮಾಡಿರೋದೇ ದೊಡ್ಡ ಅಕ್ರಮ. ಡೇ ಒನ್ನಿಂದ ಕಲೆಕ್ಟ್ ಮಾಡಿರೋದೆ. 2016ರಲ್ಲಿ ಇದೇ ಜಯಚಂದ್ರ ಅವ್ರನ್ನ ಸದನ ಸಮಿತಿ ಅಧ್ಯಕ್ಷರು ಮಾಡಿ ರಿಪೋರ್ಟ್ ಕೊಟ್ರಲ್ಲ. ಏನ್ ಕೊಟ್ಟಿದ್ದಾರೆ ರಿಪೋರ್ಟು? ಸ್ವಲ್ಪ ಟೈಮ್ ಇದ್ರೆ ಓದಿ ಏನಿದೆ ಅಂತೇಳಿ. ಅವತ್ತೇ ಹೇಳಿದ್ದಾರೆ ಆ ಟೋಲ್ನ ಕಲೆಕ್ಷನ್ ಇಲ್ಲಿವರೆಗೆ ಕಲೆಕ್ಷನ್ ಮಾಡಿದ್ರೆ ಸರ್ಕಾರ ವಸೂಲಿ ಮಾಡಬೇಕು, ಟೋಲ್ ಕಲೆಕ್ಷನ್ ನಿಲ್ಲಿಸಬೇಕು ಅಂತ 16ರಲ್ಲಿ ಕೊಟ್ಟರು ಸದನ ಸಮಿತಿ ರಿಪೋರ್ಟ್. ಇವತ್ತವರೆಗೆ ಇಂಪ್ಲಿಮೆಂಟ್ ಮಾಡಲಿಲ್ಲ. ನಾನು ನಿನ್ನೆ ದಿನ ಇಬ್ರು ಮಹಾನ್ ಅಭಿವೃದ್ಧಿ ಅಧಿಕಾರರು